ಯುನೈಟ್ ಯು ಸ್ಟ್ಯಾಂಡ್, ಡಿವೈಡ್ ಯು ಫಾಲ್. ನೀವು ಒಗ್ಗಟ್ಟಾಗಿದ್ರೆ ಎದ್ದು ನಿಲ್ತೀರಿ, ವಿಭಜನೆ ಆದರೆ ಎಲ್ಲ ಮಲಗೋಗ್ತೀರಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಯಾವುದೇ ಕ್ಷುಲ್ಲಕ ಕಾರಣಕ್ಕೋಸ್ಕರ, ಲಾಭಕ್ಕೋಸ್ಕರ ದಲಿತರು, ಅಸ್ಪೃಶ್ಯರು, ಹಿಂದುಳಿದವರು ನಿಮ್ಮ ಒಗ್ಗಟ್ಟನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರು. ಕ್ಷುಲ್ಲಕ ಸ್ವಾರ್ಥ ಕಾರಣಕ್ಕೋಸ್ಕರ ನಿಮ್ಮ ಒಗ್ಗಟ್ಟನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಯುನೈಟ್ ಯು ಸ್ಟ್ಯಾಂಡ್, ಡಿವೈಡ್ ಯು ಫಾಲ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದ ಸಮೃದ್ಧ ಭಾರತ ನಿರ್ಮಾಣಕ್ಕೋಸ್ಕರ ತನ್ನ ಎಲ್ಲ ಸಾಮರ್ಥ್ಯವನ್ನು ಬಳಸಿದರು. ರಾಷ್ಟ್ರದ ಎಲ್ಲ ಸಮಸ್ಯೆಗಳ ಪರಿಹಾರ ಸಂವಿಧಾನದಲ್ಲಿ ಇದೆ. ಕಾಲಕಾಲಕ್ಕೆ ರಾಜಕೀಯ ಮಾತುಗಳು, ರಾಜಕೀಯ ಪಕ್ಷದ ನಡೆ, ಸರ್ಕಾರದ ತೀರ್ಮಾನಗಳು ದಲಿತರನ್ನ, ಶೋಷಿತರನ್ನ ಒಗ್ಗಟ್ಟಾಗಿಡುವ ಬದಲು, ಅವರಿಗೆ ಶಕ್ತಿ ತುಂಬುವ ಬದಲು ದುರ್ಬಲಗೊಳಿಸುವಂತ, ವಿಭಜನೆಗೊಳಿಸುವಂತ ಅನೇಕ ನೋವಿನ ಸಂಗತಿಗಳು ನಡೀತಾ ಇದ್ದಾವೆ. ಇದೆಲ್ಲವನ್ನು ಧಿಕ್ಕರಿಸಿ ಅಸ್ಪೃಶ್ಯರು, ಹಿಂದುಳಿದ ವರ್ಗಗಳು ಒಗ್ಗಟ್ಟಾಗಿ ಇಲ್ಲದೆ ಹೋದರೆ ಮುಂದಿನ ದಿನಗಳು ಅಪಾಯದಿಂದ ಕೂಡಿದ್ದಾವೆ. ಧರ್ಮ ಆಧಾರಿತ ರಾಜಕಾರಣ, ಜಾತಿ ಆಧಾರಿತ ತೀರ್ಮಾನಗಳು ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನ ಎಂದು ಬಲಯುತವಾಗಿ ಬರೆಯಲಿಕ್ಕೆ ಬಿಡೋದಿಲ್ಲ. ಆದರೆ ಇದರ ರಕ್ಷಣೆ ಇರ್ತಕ್ಕಂಥದ್ದು ಅಂಬೇಡ್ಕರ್ ವಾದದ ಮೂಲಕ, ಸಂಘರ್ಷದ ಮೂಲಕ, ಹೋರಾಟದ ಮೂಲಕ. ಇದನ್ನು ನೀವು ಮಾಡದ ಹೊರತು ನಿಮ್ಮನ್ನ ಯಾರೂ ರಕ್ಷಣೆ ಮಾಡಲಾರರು. ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದಲ್ಲಿ ಯಾವ ಧರ್ಮ, ಯಾವ ದೇವರು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ನಮ್ಮ ಉದ್ಧಾರ ನಮ್ಮ ಕೈನಲ್ಲಿ ಇದೆ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್.